ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಹತ್ತಿರವಿರುವ ಜೈನ ಮಂದಿರವು ಶ್ರೀ ಶ್ರೀ ನಾಕೋಡ ಅವಟಿ 108 ಪಾರ್ಶ್ವನಾಥ ಜೈನ ತೀರ್ಥಧಾಮದ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಇದು ರಾಷ್ಟ್ರೀಯ ಹೆದ್ದಾರಿ 44ರ ಬೆಂಗಳೂರು ಹೈದರಾಬಾದ್ ರಸ್ತೆ ಪಕ್ಕದಲ್ಲಿರುವ ಒಂದು ಭವ್ಯ ಹಾಗೂ ಸುಂದರ ಜೈನ ಧಾರ್ಮಿಕ ಕೇಂದ್ರವಾಗಿದೆ. ಈ ಪ್ರಸಿದ್ಧ ಜೈನ ಮಂದಿರದ ಇತಿಹಾಸ ಮತ್ತು ವಿವರಣೆ ನೋಡೋಣ. ಇತಿಹಾಸ. ಭೂಮಿ ದಾನ. 1990ರ ದಶಕದ ಕೊನೆಯ ಭಾಗದಲ್ಲಿ ಈ ಜೈನ ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾಗಿದ್ದ ರಾಜೇಶ್ ಕೆ ಜೈನ್ ಅವರ ತಂದೆಯವರು ದೇವಾಲಯದ ಸಂಕೀರ್ಣದ ನಿರ್ಮಾಣಕ್ಕಾಗಿ ಸುಮಾರು 11 ಎಕರೆ ವಿಸ್ತಾರವಾದ ಭೂಮಿಯನ್ನು ದಾನವಾಗಿ ನೀಡಿದರು. ದೇವನಹಳ್ಳಿಯ ಈ ಜೈನ ಮಂದಿರವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ತನ್ನ ವಿಶಿಷ್ಟ ವಾಸ್ತುಶಿಲ್ಪದಿಂದಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ತೀರ್ಥಧಾಮದ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಇಲ್ಲಿನ ಪ್ರಧಾನ ಕೇಂದ್ರ ದೇವಾಲಯದ ಸುತ್ತಲೂ 108 ಸಣ್ಣ ಮಂದಿರಗಳು ನಿರ್ಮಿಸಲಾಗಿದೆ. ಈ ಕಾರಣಕ್ಕಾಗಿಯೇ ಇದನ್ನು ಭಾರತದ ಅತಿ ದೊಡ್ಡ ಜೈನ ಮಂದಿರ ಸಂಕೀರ್ಣದಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ಗೋಪುರಗಳ ಮೇಲಿರುವ ಸಣ್ಣ ಸಣ್ಣ ಗಂಟೆಗಳು ಗಾಳಿಗೆ ಅಲುಗಾಡುತ್ತಾ ಉಂಟು ಮಾಡುವ ನಾದವು ಭಕ್ತರಲ್ಲಿ ದೈವಿಕ ಮತ್ತು ಪ್ರಶಾಂತದ ಭಾವನೆಯನ್ನು ಮೂಡಿಸುತ್ತದೆ. ಈ ಮಂದಿರದ ನಿರ್ಮಾಣಕ್ಕೆ ಪ್ರಮುಖವಾಗಿ ರಾಜಸ್ಥಾನದಿಂದ ತರಿಸಲಾದ ಉತ್ತಮ ಗುಣಮಟ್ಟದ ಬಿಳಿ ಅಮೃತಶಿಲೆ ಮತ್ತು ಮೃದುವಾದ ಕಲ್ಲುಗಳನ್ನು ಬಳಸಲಾಗಿದೆ. ಗೋಡೆಗಳು ಹಾಗೂ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ರಾಜಸ್ಥಾನಿ ಶೈಲಿಯನ್ನು ನೆನಪಿಸುತ್ತವೆ. ಇಲ್ಲಿನ ಆಕರ್ಷಕ ನೆಲಹಾಸು ಕೂಡ ಭೇಟಿ ನೀಡುವವರ ಗಮನ ಸೆಳೆಯುತ್ತದೆ. ಇಲ್ಲಿ ಜೈನ ಧರ್ಮದ ಎಲ್ಲ 108 ಪಾರ್ಶ್ವನಾಥರ ತೀರ್ಥಂಕರರ ವಿಭಿನ್ನ ರೂಪದ ಸುಂದರ ವಿಗ್ರಹಗಳನ್ನು ಕಾಣಬಹುದು. ನಗರದ ಗಿಜುಗುಟ್ಟುವ ವಾತಾವರಣದಿಂದ ದೂರವಿರುವ ಈ ಮಂದಿರವು ಹಚ್ಚ ಹಸಿರಿನಿಂದ ಕೂಡಿದ್ದು ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಅತ್ಯಂತ ಸೂಕ್ತವಾದ ಜಾಗವಾಗಿದೆ. ತಲುಪುವ ಮಾರ್ಗ. ಇದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ನಗರದಿಂದ ದೇವನಹಳ್ಳಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವುದರಿಂದ ಸುಲಭವಾಗಿ ರಸ್ತೆ ಮಾರ್ಗದ ಮೂಲಕ ತಲುಪಬಹುದು. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.